ಹಾಯ್, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಕೇರಳ ಸ್ಟೈಲಲ್ಲಿ ದಾಲ್ ಮಾಡೋದನ್ನು ತೋರಿಸ್ತೇನೆ. ಸುಲಭ ರೀತಿಯಲ್ಲಿ ನೀವು ಮನೆಯಲ್ಲಿ ಮಾಡಬಹುದು. ಹಾಗಾದರೆ ಬನ್ನಿ ಶುರು ಮಾಡೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: ಅರ್ಧ ಕಪ್ ಮೂಂಗ್ ದಾಲ್, ಮಸಾಲ ರುಬ್ಬಲಿಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ಗಳು: 4 ಟೇಬಲ್ ಸ್ಪೂನ್ ಕೊಕೊನಟ್ ಗ್ರೇಟೆಡ್ ತೆಂಗಿನ ತುರಿ, ಅರ್ಧ ಈರುಳ್ಳಿ ಅನಿಯನ್, 4 ಎಸಳು ಬೆಳ್ಳುಳ್ಳಿ ಗಾರ್ಲಿಕ್, 2 ಹಸಿಮೆಣಸು ಗ್ರೀನ್ ಚಿಲ್ಲಿ, ಅರ್ಧ ಟೀ ಸ್ಪೂನ್ ಟರ್ಮರಿಕ್ ಅರಸಿನ, ಒಗ್ಗರಣೆಗೆ ಅರ್ಧ ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನ್ ಹಿಂಗ್, 1 ಕಡ್ಡಿ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು, ಆನಂತರ ಕೊತ್ತಂಬರಿ ಸೊಪ್ಪು ಕೊರಿಯಂಡರ್ ಲೀವ್ಸ್. ಮಿಕ್ಸಿ ಜಾರಿಗೆ ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸು, ಟರ್ಮರಿಕ್ ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ತರಿಯಾಗಿ ರುಬ್ಬುವ. ಮೂಂಗ್ ದಾಲನ್ನು ನಾನು ತೊಳೆದು ಕುಕ್ಕರ್ಗೆ ಹಾಕ್ಕೊಂಡಿದ್ದೇನೆ. ಈಗ ಅದಕ್ಕೆ ನೀರು ಹಾಕೋಣ. 1 ಲೋಟ ನೀರು ಹಾಕ್ಕೊಂಡೆ. ಆನಂತರ ಸಾಲ್ಟ್, ಉಪ್ಪು ರುಚಿಗೆ ತಕ್ಕಷ್ಟು. ಈಗ ಕುಕ್ಕರ್ನ ಬಾಯಿ ಮುಚ್ಚಿ 4 ವಿಸಿಲ್ ಕೊಡುವ, 4 ವಿಸಿಲ್ಸ್. ಕುಕ್ಕರ್ನ ಪ್ರೆಷರ್ ರಿಲೀಸ್ ಆದ ನಂತರ ಅದರ ಬಾಯಿ ತೆಗೆದೆ. ಮೂಂಗ್ ದಾಲ್ ಸಾಫ್ಟಾಗಿ ಬೆಂದಿದೆ. ಈ ರೀತಿ ಸಾಫ್ಟ್ ಆಗಬೇಕು. ಈಗ ಫ್ಲೇಮ್ ಆನ್ ಮಾಡುವ. ನಾವು ಗ್ರೈಂಡ್ ಮಾಡಿದ ಕೊಕೊನಟ್ ಮಸಾಲವನ್ನು ಹಾಕೊಳ್ಳುವ. ಎಷ್ಟು ದಪ್ಪ ಬೇಕಂತ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಬೋದು. ನಾನೊಂದು 1/4 ಲೋಟಷ್ಟು ನೀರು ಹಾಕ್ಕೊಳ್ತೇನೆ. ಈಗ ಇದನ್ನು ಕುದಿ ಬರಲಿಕ್ಕೆ ಬಿಡುವ. ಒಳ್ಳೆ ರೀತಿ ಬಾಯ್ಲ್ ಬರಲಿ. ಒಗ್ಗರಣೆ ರೆಡಿ ಮಾಡ್ಕೊಳ್ಳುವ. 1 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ತೇನೆ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದ ನಂತರ ಸಾಸಿವೆ, ಮಸ್ಟರ್ಡ್ ಸೀಡ್ಸ್ ಹಾಕೊಳ್ಳುವ. ಸಾಸಿವೆ ಚಟಪಟ ಆದ ನಂತರ ನಾವು ಹಿಂಗ್ ಮತ್ತು ಒಗ್ಗರಣೆ ಸೊಪ್ಪು ಹಾಕೊಳ್ಳುವ. ನೀವು 1 ಒಣಮೆಣಸು ಡ್ರೈ ರೆಡ್ ಚಿಲ್ಲಿಯನ್ನು ಸಹ ತುಂಡು ಮಾಡಿ ಒಗ್ಗರಣೆಗೆ ಹಾಕ್ಕೊಳ್ಬೋದು. ಸಾಕು. ಫ್ಲೇಮ್ ಆಫ್ ಮಾಡುವ. ಇಲ್ಲಿ ದಾಲ್ ಒಳ್ಳೆ ರೀತಿ ಕುದಿ ಬಂದಿದೆ. ಸಾಕು. ಈಗ ನಾವು ಮೇಲಿಂದ ಒಗ್ಗರಣೆ ಹಾಕೋಣ. ನಂತರ ಫ್ಲೇಮ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ಅಲ್ಲಿಗೆ ನಮ್ಮ ದಾಲ್ ಕರಿ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ.